ಗುಡ್ ಮಾರ್ನಿಂಗ್ ಸ್ಕ್ವಾಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗೂ ಎದ್ದೆ ನೋಡ್ಬೋದು. ತಾತ ಬಂದ್ಬಿಟ್ಟು ಸರಿ ನಾನು ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಆಚೆ ಅಂತ ಹೇಳ್ಬಿಟ್ಟು ಅವ್ರು ದಿನನಿತ್ಯದ ಕೆಲ್ಸಕ್ಕೆ ಹೋಗಿದ್ದಾರೆ. ಒಳ್ಳೆ ನಿದ್ದೆ ಆಯಿತು, ನಿಜವಾಗ್ಲೂ ಹೇಳ್ತಿದ್ದೀನಲ್ಲ. ನಾನು ಇಲ್ಲೇ ಬಂದು ಸ್ಟೇ ಆಗಿ ಮಲಗಿದ್ದು, ಹೋಟೆಲ್ ಊಟ ತಿನ್ಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು. ಅವರು ಮುಂದೆ ಒಂದು ಡಾಬಾ ಬರುತ್ತಂತೆ, ಅಲ್ಲಿ ಇಳಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಪ್ರಯಾಣ ಹೈದರಾಬಾದ್ ಕಡೆಗೆ. ಬನ್ನಿ ಹೋಗೋಣ. ನೋಡಿದ್ರೆ ನಮ್ಮ ಪ್ರಯಾಣ ತಿರ್ಗಾ ಮುಂದುವರೆದಿದೆ. ಬೆಳಗಿನ ಜಾವ ಹೋಗ್ತಾ ಇದೀವಿ ನಾವು ಬಂದ್ಬಿಟ್ಟು ಹೈದರಾಬಾದ್ ಕಡೆಗೆ. ನೋಡೋಣ ಏನೇನಾಗುತ್ತೆ ಇವತ್ತು ಅಂತ. ನಿನ್ನೆ ಸ್ವಲ್ಪ ಅಲ್ಲಿ ಇಲ್ಲಿ ಜುಗಾಡ್ ಮಾಡ್ಕೊಂಡ್ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಟೋಲ್ ಬರುತ್ತೆ, ನಿಮಗೆ ಟೋಲ್ ಹತ್ರ ಸಿಗ್ತೀನಿ. ಇವಾಗ ಟೋಲ್ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಅವಾಗಲೇ ಬಂತು ಟೋಲು. ನಾನು ವಿಡಿಯೋ ಮಾಡೋದು ಬಿಟ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಇವಾಗ ತಗೊಂಡೆ ವಿಡಿಯೋ ಮಾಡೋಕ್ಕೆ. ದಾದಾಜಿ ಇಲ್ಲೇ ಎಲ್ಲೋ ಇಳಿಸ್ತೀನಿ ಅಂತ ಹೇಳಿದ್ರು. ನೋಡೋಣ ಎಲ್ಲಿ ಇಳಿಸ್ತಾರೆ ಅಂತ. ಅವ್ರು ಹೋಗೋವರೆಗೂ ಹೋಗೋಣ. ಧನ್ಯವಾದ ದಾದಾಜಿ. ಓ ಥ್ಯಾಂಕ್ ಯು ಅಂಡ್ ಶೇಕ್. ಥ್ಯಾಂಕ್ ಯು ದಾದಾಜಿ. ಇವಾಗ ನಾನು ಬಂದ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಇಳ್ಕೊತಾ ಇದ್ದೀನಿ, ಯಾಕಂದ್ರೆ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಇವಾಗ ಇಲ್ಲಿಂದ ಹೋಗೋಣ ಬನ್ನಿ. ಅವ್ರು ಹೋಗ್ತಾವ್ರೆ, ನಾನು ಹೋಗ್ಬಿಟ್ಟು ಸ್ವಲ್ಪ ಮುಖ ರೆಸ್ಟ್ ರೂಮ್ ಮಾತ್ರ ಹೋಗ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಬನ್ನಿ. ಮುಖ ತೊಳ್ಕೊಂಡು ಆಚೆ ಬಂದಿದ್ದೀನಿ ಪೆಟ್ರೋಲ್ ಬಂಕಿಂದ. ಇವಾಗ ಇಲ್ಲಿಂದ ಹೈದರಾಬಾದ್ ಕಡೆ ಹೋಗೋದು. ಬನ್ನಿ ಹೋಗೋಣ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈ ಜಾಗ. ಮೀನ್ಸ್ ಮರಗಳಿದ್ರೇನೆ ಚಂದ, ಸೈಡಲ್ಲಿ ಆರಾಮಾಗಿ ನೆರಳಲ್ಲಿ ನಡ್ಕೊಂಡು ಹೋಗ್ಬೋದು. ಇವಾಗ ಮೋಡ ಹಾಕೊಂಡೈತೆ, ಬಿಸಿಲಿದ್ರು ಈ ರೋಡ್ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಹಿಂಗ್ ನಡಿಯಕ್ಕೆ. ನೋಡೋಣ, ಇಲ್ಲಿಂದ ಲಿಫ್ಟ್ ಕೇಳಕ್ ಸ್ಟಾರ್ಟ್ ಮಾಡೋಣ. ಲಿಫ್ಟ್ ಸಿಕ್ಕಿದ್ರೆ ಹಾಗೆ ಹೊರಡೋಣ. ಸಿಗುತ್ತಾ ಅಂತ ನೋಡ್ಬೇಕು. ಯಾವುದೋ ಟೂ ವೀಲರ್ಗಳು ಬಂದ್ರೆ ಮಾತ್ರನೇ ಕೇಳಕ್ಕಾಗೋದು, ಯಾಕಂದ್ರೆ ಅವಾಗಲೇ ಬೇಗ ಹೋಗಕ್ಕಾಗುತ್ತೆ ಹೈದರಾಬಾದಿಗೆ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಚಾರ್ಮಿನಾರ್ ಕಡೆಗೆ ಹೋಗ್ತಾ ಇದ್ದೀನಿ. ಚಾರ್ಮಿನಾರ್ ಹೋಗ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡ್ತೀನಿ ತಿರ್ಗಾ. ಸ್ಟೇ ಟ್ಯೂನ್ ಗಾಯ್ಸ್, ಸ್ಟೇ ಟ್ಯೂನ್. ಇದು ನೋಡಿ ಹುಳ ಹೇಗಿದೆ ಅಂದ್ಬಿಟ್ಟು, ಯಾವ ಹುಳ ಅಂತಾನೂ ಗೊತ್ತಿಲ್ಲ. ಅದು ಗುಂಪಾಗಿ ಹೋಗ್ತೈತೆ, ಅಷ್ಟು ಮಾತ್ರ ಗೊತ್ತು. ಬನ್ನಿ ಹೋಗೋಣ ಈ ರೂಟಲ್ಲಿ. ಇವಾಗ ಹಿಂಗೆ ನಡ್ಕೊಂಡು ಇದೇನು ಇಲ್ಲೂ ಐತೆ. ಏನಿದು? ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಹೇಗಿದೆ ಅಂದ್ಬಿಟ್ಟು. ಅಪ್ಪ ರೋಡ್ ಫುಲ್ ಐತಪ್ಪ. ಬನ್ನಿ ಹೋಗೋಣ. ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನಗೆ, ಹೋಗ್ತಾ ಇರೋದು. ಮಮ್ಮಿ ಬರ ರೋಡ್ ತಾನೇ ನಡ್ಕೊಂಡು ಹೋಗ್ತೇನೋ. ಹೈದರಾಬಾದಲ್ಲೂ ನಾಯಿಗಳನ್ನ ಬಿಡ್ತಾರಲ್ಲಪ್ಪ. ನೋಡಿ ಹೋಗ್ತಾನೆ ಐತೆ, ಹಿಂದೆಯಿಂದ ಬಂದು ಎಲ್ಲಿ ಹಾಕ್ಬಿಡುತ್ತಂತ ಒಂದು ಭಯ ಬೇರೆ. ಏಯ್ ಹೋರ ಓ ಐಸ್ ಸ್ವೀಟ್. ತಿರ್ಗಾ ಉಳ್ತೈತೆ ಕಣ್ರಿ ಇದು. ಮಮ್ಮಿ ಇದನ್ನ ಹೊಡಿತೀನ್ರಿ. ಮಾಡೋ ಕೆಲಸ ಮಾಡೋ ಅಂದ್ರೆ ಮಾಡದೇ ಇರೋ ಕೆಲ್ಸಗಳೆಲ್ಲ ಮಾಡ್ಕೊಂಡು ಇವು ಹೈಕ್ ಮಾಡ್ತೈತೆ. ನೋಡಿ ತಿರ್ಗಾ ಬೀಳ್ತೈತೆ. ಅಕ್ಕ ಅವ್ರು ಬಂದ್ಬಿಟ್ಟು ನನಗೆ ನಿಲ್ಸೋ, ಏನು ತೊಂದರೆ ಇಲ್ಲ. ಮಮ್ಮಿ ಅದು ಕೇಳಲ್ಲ, ಮತ್ತೆ ಕೇಳಲ್ಲ. ಹೇಳ್ತಾ ಇದೀನಲ್ಲ, ಕೇಳೋ ಚಾನ್ಸೇ ಇಲ್ಲ. ಅದು ಕಿರಿಸ್ಲಾಡ್ಕೊಂಡೇ ಇರುತ್ತೇನೋ. ಅಕ್ಕ ಬಂದ್ಬಿಟ್ಟು ಅಂದ್ರೂ ಅದು ಸೈಲೆಂಟ್ ಆಗ್ತಾ ಇಲ್ಲ, ಹೋಗ್ತಾನೆ ಐತೆ. ನೋಡೋಣ ಯಾವ್ದಾದ್ರು ಲಿಫ್ಟ್ ಕೇಳೋಣ. ಏನಾಗ್ಬೇಕು ನಿಂಗೆ? ಅಯ್ಯೋ ಹಿಡಿತೀನಿ ಇವಾಗ. ಅದಕ್ಕೇನು ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಹೊಗಳಾಡ್ದೈತೆ ಮಮ್ಮಿ. ನಾವು ಆರಾಮಾಗಿ ಹೀಗೆ ನಡ್ಕೊಂಡು ಹೋಗ್ತಾ ಇದೀವಿ. ದೇವಿ ಆಂಜನೇಯ ಅನ್ಕೊಂಡು. ಬೆಳಗ್ಗೆ ನಡೆಯೋದ್ರಲ್ಲೇ ಒಂದು ಸುಖ. ಅದಾಗ ಬೇರೆ ಮಳೆ ನಿಧಾನಕ್ಕೆ ತೋರ್ತೈತೆ. ಓಕೆ. ಇವಾಗ ನೋಡಿದ್ರೆ ಹಾಗೆ ನಡ್ಕೊಂಡ್ ಬರ್ತಾ ಇದ್ದೆ. ಇಲ್ಲಿ ಟೀ ಇಸ್ಕೊಂಡಿದ್ದೀನಿ, ಕುಡಿಯೋಣ. ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಾವ್. ಇಲ್ಲಿ ಗಣಪತಿ ಆಲ್ರೆಡಿ ಇದು ಮಾಡಿದ್ದಾರೆ, ಮೀನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಬರೋ ತಿಂಗಳು ಗಣಪತಿ ಹಬ್ಬ ಆಗಿರೋದ್ರಿಂದ ಗಣಪತಿ ಕೂರ್ಸೋಕ್ಕೋಸ್ಕರ ಎಲ್ಲ ರೆಡಿಗಳು ಮಾಡ್ಕೊತಾ ಇದ್ದಾರೆ. ನಾವು ಗಣಪತಿ ಹಬ್ಬ ಬಂದ್ರೇ ಒಂದು ವೈಬು.
ಹೆಂಗಿರುತ್ತೆ ಅಂದರೆ ಅದು ಒಂಥರ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಫುಲ್ಲು ಟಮಟೆಗಳ ಸೌಂಡು ಅದು ಇದು ಮತ್ತು ಡ್ಯಾನ್ಸ್ ಮಾಡೋದಾಗಿರ್ಬೋದು ಎಲ್ಲ ಮಜವಾಗಿರುತ್ತೆ. ಅದೆಲ್ಲ ಒಂಥರ ಸೈಕ್ ಲೆವೆಲು, ತುಂಬ ಖುಷಿಯಾಗುತ್ತೆ ಅಂತ ಆ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಯಾಕಂದರೆ ಇದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅದು ವಾಯ್ಸು ಡಬ್ ಮಾಡಿಬಿಟ್ಟೆ. ಮೀನ್ಸ್ ಯಾಕಂದರೆ ಅದು ವಾಯ್ಸ್ ಕ್ಲೀನಾಗಿ ಬಂದಿಲ್ಲ, ಕರ 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 ಅಂತ ಮೈಕೇನೋ ಒಂಥರ ಸೌಂಡ್ ಮಾಡಿಬಿಟ್ಟಿತ್ತು, ಅದಕ್ಕೋಸ್ಕರ ವಾಯ್ಸ್ ಡಬ್ ಮಾಡಿಬಿಟ್ಟೆ. ಇವಾಗ ಲಿಫ್ಟ್ ಕೇಳೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ತಿರ್ಗಾ ಯಾರಾದರೂ ಕೊಟ್ಟರೆ ಒಳ್ಳೆಯದು. ಮೀನ್ಸ್ ಯಾರೂ ಇಲ್ಲಿ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಹೆಲ್ಪ್ చేసి ನಂದಕ್ಕೆ. ಓಕೆ, ಇವಾಗ ನೋಡಿದ್ರೆ ಅಣ್ಣ ಅವರು ಇಲ್ಲವರೆಗೂ ಬಂದು ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿಂದ ನಾವು ಈ ಕಡೆನೇ ಹೈದರಾಬಾದ್ಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಅಣ್ಣ ಬಂದ್ಬಿಟ್ಟು ಇಲ್ಲಿ ಲಿಫ್ಟ್ ಕೊಟ್ಬಿಟ್ಟು ಹೊರಟಿದ್ದಾರೆ. ನಾವು ಇಲ್ಲಿಂದ ಹೈದರಾಬಾದ್ ಕಡೆ ತಿರ್ಗಾ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಕಿಲೋಮೀಟರ್ ಕವರ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಡೇಟಾ ಫುಲ್ ಕಮ್ಮಿ ಇರೋದ್ರಿಂದ ನೋಡುವ, ಏನೋ ಒಂದು ಮಾಡುವ, ಬನ್ನಿ ಹೋಗೋಣ. ಇವಾಗ ಇಲ್ಲಿಂದ ನೋಡಿದ್ರೆ ಹೈದರಾಬಾದ್ ಬಂದ್ಬಿಟ್ಟು ಕರೆಕ್ಟಾಗಿ 78 ಕಿಲೋಮೀಟರ್ ಇದೆ. ಇಲ್ಲಿಂದ ಇವಾಗ 78 ಕಿಲೋಮೀಟರ್ ಹೋಗ್ಬೇಕು. ನೋಡೋಣ, ಬೇಗ ಬೇಗ ಲಿಫ್ಟ್ ಸಿಕ್ಕಿದ್ರೆ ಬೇಗ ಬೇಗ ಹೋಗ್ಬಿಡ್ಬೋದು, ಇಲ್ಲಾಂದ್ರೆ ತುಂಬ ಕಷ್ಟ ಇದೆ. ಪೂನಾಗೆ ಬಂದ್ಬಿಟ್ಟು ಇಲ್ಲಿಂದ 628 ಕಿಲೋಮೀಟ್ರು. ನೈಸ್, ಆಲ್ಮೋಸ್ಟ್ ಹೋಗ್ಬೋದು. ಎಲ್ಲ ಈ ಕಡೆ ಒನ್ ವೇದಲ್ಲಿ ಬರ್ತಾ ಇದ್ದಾರೆ, ಏನು ವಿಷಯ ಅಂತ ಗೊತ್ತಿಲ್ಲ. ಹಿಂಗೊಂದು ಹಿಂಗೆ ಹೋಗ್ತಾವ್ರೆ. ಇಲ್ಲಿ ಲಿಫ್ಟ್ ಸಿಗುತ್ತಾ ಅನ್ನೋದೇ ಗೊತ್ತಿಲ್ಲ, ಯಾಕಂದರೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ. ಅಲ್ಲಿ ಹೋಗ್ಬಿಟ್ಟು ಸಬ್ವೆಯಿಂದ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನೋಡುವ, ಸಿಕ್ಕಿದ್ರೆ ಖುಷಿ, ಇಲ್ಲ ಅಂದರೆ ಪರವಾಗಿಲ್ಲ. ಹಿಂಗೆ ಹೋಗೋಣ. ನೋಡಿ, ಇದೆಲ್ಲ ಒನ್ ವೇದಲ್ಲಿ ಬರ್ತಾರೆ ಗಾಡಿಗಳು, ಎಲ್ಲ ಒನ್ ವೇ. ಓಕೆ, ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನನಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಇಲ್ಲಿಂದ 10 ಕಿಲೋಮೀಟ್ರು, ಬನ್ನಿ ಹೋಗೋಣ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಸಿಕ್ಕಿದೆ, ಬನ್ನಿ ಹೋಗೋಣ. మీరు పేరన్నా? ಲಿಂಗಸ್ವಾಮಿ. ನೈಸ್ ನೇಮ್ ಅಣ್ಣ. ಕೋತಮ್ಮ ಅಣ್ಣ. ನನಗೆ ತೆಲುಗು ಒಂದು ಸ್ವಲ್ಪ ಬರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸರಿ, ಬನ್ನಿ ಹೋಗೋಣ. ఏం పని చేస్తారన్న మీరు? ಎಲೆಕ್ಷನ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್. ಓಕೆ, ಅವರು ಕರೆಂಟ್ ಕೆಲಸದಲ್ಲಿ ಮಾಡೋದು. ಲೈನ್ ఇక్కడ ಕನ್ನಡ ಮಾತಾಡ್ತಾರ ಅಣ್ಣ? ಓಕೆನಾ. ಇಲ್ಲೊಂದು ಸ್ವಲ್ಪ ಜನಕ್ಕೆ ಬರುತ್ತಂತೆ ಕನ್ನಡ. ನೋಡೋಣ, ಯಾರಾದ್ರೂ ಸಿಕ್ಕಿದ್ರೆ ಮಾತಾಡೋಣ. ಹಿಂಗೆಲ್ಲ ಆರೋ ನೋಡಿದಾಗ ಒಂದು ಸ್ವಲ್ಪ ಕಷ್ಟ ನಿಮ್ಗೆ ಕೇಳಿಸೋದು. ಗಾಳಿ ಸಿಕ್ಕಾಪಟ್ಟೆ ಇದೆ. ಇಲ್ಲಿಂದ ಬನ್ನಿ 10 ಕಿಲೋಮೀಟರ್ ಹೋಗೋಣ. ವೆದರ್ ನೋಡಿ ಹೇಗಿದೆ ಅಂದ್ಬಿಟ್ಟು. ಅವ್ರು ಬಂದ್ಬಿಟ್ಟು ಬಿಟ್ಟು ಹೊರಟ್ರು. ನಾನು ಇವಾಗ ಹೈವೇದಲ್ಲಿ ಹೋಗ್ಬೇಕು, ಬನ್ನಿ ಹೋಗೋಣ. ನೋಡೋಣ, ಇನ್ನೊಂದು ಲಿಫ್ಟ್ ಸಿಕ್ಕಿದ್ರೆ ನಾವೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಅಣ್ಣ ಇಳಿಸಿದೋದ್ಮೇಲೆ ನಾವು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಲ್ಸಿದ್ರು ಅನ್ಕೊಂಡೆ, ನಿಲ್ಸಿಲ್ಲ, ಅವರು ಹೋಗ್ತಾ ಇದ್ದಾರೆ. ಇಟ್ಸ್ ಓಕೆ. ಯಾರಾದ್ರೂ ಬೇರೆಯವ್ರು ಬಂದರೆ ಲಿಫ್ಟ್ ಕೇಳ್ಕೊಂಡು ಹೋಗೋಣ. ಅಲ್ಲಿ ನೋಡಿ, ಕುರಿ ಅನ್ಕೋತೀನಿ, ಅದು ಕುರಿಗಳೈತೆ, ಏನೋ ಇರಲಿ. ಆದರೆ ನಿಜ ಹೇಳ್ತೀನಿ, ಹಿಂಗೆ ನಿಧಾನಕ್ಕೆ ಮಳೆ ಬಂದ್ರೂ ಬರದೇ ಇದ್ರೂ ಹೆಂಗಂದ್ರೆ ಸುಮ್ಮನೆ ತೂರ್ತಾ ಇದೆ. ಇದು ಸುಮ್ಮನೆ ಈ ಮಂಜು ಹೆಂಗ್ ಬಿಟ್ಟಿರುತ್ತೋ ಹಂಗೆ ತೂರ್ತಾ ಇದೆ ಅಷ್ಟೇ. ತುಂಬ ಖುಷಿ ಆಗ್ತಾ ಇದೆ ನನಗಂತೂ, ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ. ಆನ್ ಮಾಡಿದ್ದೀನೋ ಇಲ್ವ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾನು ಅದನ್ನ ಮರ್ತು ಹೋಗ್ಬಿಡ್ತೀನಿ ಬೇರೆ ಆನ್ ಮಾಡೋದೆ. ಅದಕ್ಕೋಸ್ಕರ ಒಂದು ಟೈಮ್ ಚೆಕ್ ಮಾಡಿಕೊಂಡೆ. ನೋಡುವ, ಗಮನಿಸಿದಾರೆ ಅವರು. ಹಿಂದೆ ಇರೋರು ಕಾಣಿಸೋದೇ ಇಲ್ಲ. ನಾನು ನನ್ನ ಪಾಡಿಗೆ ಬೇರೆ ಕೇಳಿಬಿಡ್ತೀನಿ. ನೋಡುವ, ಒಂದು ಮಾಡ್ಕೊಂಡು ನಿಧಾನಕ್ಕೆ ಆಂಜನೇಯ ಅನ್ಕೊಂಡು ಹೋಗೋದು. ಕೊಡಲ್ಲ ಅಂತೆ. ಇಟ್ಸ್ ಓಕೆ, ಏನು ಪರ್ಲೆ ಎಷ್ಟು ಇಚ್ಚಿಲ್ಲ ಅಂದರು, ಏನು ಪರ್ಲೆ ಹಾಕಿ ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ, ಅಷ್ಟೇ ಅಲ್ವಾ ಲೈಫು. ಕೈ ಬರೋ ನೋತೈತೆ, ಹೆವಿಯಾಗಿ ನೋತೈತೆ ಕೈ.
ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿ ಆ ಕುರಿ. ಅವರಿಂದನೇ ಹೋಗ್ತೈತೆ. ಇವು ಕೆಳಗೆ ಹೊಟ್ಟೆ ಹಚ್ಬಿಟ್ಟೈತೆ, ಮೇಲೆ ಹತ್ಬಿಟ್ಟೈತೆ ಒಂದು 2-3. ನೋಡಿ ಹತ್ತುತ್ತು ಹೊಟ್ಟೆ ಹಸ್ತಿರೋವಲ್ಲ, ಸೈಡಿಗೆ ಬಂದು ಹತ್ತು ತಿನ್ನೋದೆ, ತಲೆನೇ ಕೆಡ್ಸ್ಕೊರಲ್ಲ. ನಾವು ಹಳ್ಳಿ ವಾತಾವರಣನೇ ಅಲ್ಲಿ ಇರ್ತಾರ ಫ್ರೈ ಮಾಡೋಣ. ಹಾಕೋದಲ್ಲ, ಕೇಳಿದ್ರೆ ಕೊಡಲ್ಲ. ನನಗೆ ಇನ್ನೊಂದು ಲಿಫ್ಟ್ ಸಿಕ್ದಂಗೆ ಐತೆ, ಬನ್ನಿ ಹೋಗೋಣ. ಅವರೆಲ್ಲರಿಗೂ ಹೋಗ್ತಾರೋ ಕೇಳೋಣ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ರೀ. అన్న ఎక్కడి వరకు పోతా ఉన్నారన్న? ఎక్కడి వరకు పోతా ఉన్నారన్న? అన్న చదువు ఇక్కడ ఎంత కిలోమీటర్ అన్న? 12. ನನ್ನ ಹಿಡ್ಸೋಚ್ಚ ಅಣ್ಣ? ಹೈದ್ರಾಬಾದೇ ರೂಟ್. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಇವಾಗ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಬನ್ನಿ ಹೋಗೋಣ. ಕೋತಮ್ಮಣ್ಣ ಇವಾಗ ಹೊರಟಿದ್ದೀವಿ. ಇಲ್ಲಿಂದ ಇನ್ನೊಂದು 12 ಕಿಲೋಮೀಟರ್ಸ್ ಲಿಫ್ಟ್ ಸಿಕ್ಕಿದೆ ನಮಗೆ. ಎಲ್ಲಿದ್ದೀವಿ ಅಂದರೆ ಕರೆಕ್ಟಾಗಿ ಬತ್ತಂಡಿ ಟೋಲ್ ಗೇಟ್ ಹತ್ರ ಇದ್ದೀವಿ. ಇನ್ನೇನು ಒಂದು ಸ್ವಲ್ಪ ಹತ್ರ ರೀಚ್ ಆಗಿಬಿಡ್ತೀವಿ. ಅಣ್ಣ ನಾನು ಇಬ್ಬರು ಜೊತೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ಪೇರನ್ನ? ಭೀಮ್. ಅಣ್ಣ ಹೆಸರು ಬಂದ್ಬಿಟ್ಟು ಭೀಮ್ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ದೇವಸ್ಥಾನ, ಆಂಜನೇಯ ಬಾಸ್. ಹಿಂಗೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಅಣ್ಣ ನಾನು ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಕನ್ಯಾಕುಮಾರಿ, ಬ್ಯಾಂಗ್ಳೂರ್. ಅವ್ರು ಹೊರಟಿದ್ದಾರೆ, ನಾವು ಹಿಂಗೆ ಹೈದರಾಬಾದ್ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಫೈನಲಿ ಹೈದರಾಬಾದ್ ಇನ್ನೊಂದು ಸ್ವಲ್ಪ ದೂರ ಇದೆ, ಹೋಗಿ ರೀಚ್ ಆಗಿಬಿಡ್ತೀವಿ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಏನೋ, ರೀಚ್ ಆಗ್ತೀನಿ ಇವತ್ತು ಹೆಂಗಿದ್ರು. ನೋಡುವ, ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಮುಖ ತೊಳಿಬೇಕು ಒಂದು ಸ್ವಲ್ಪ, ಯಾಕಂದರೆ ಇಲ್ಲಿ ಮಳೆ ಬರ್ತಾರೆ, ಅದರಿಂದ ಮುಖ ಗಬ್ಬಾಗ್ತಾ ಇದೆ ತಿರ್ಗಾ. ನೋಡುವ, ಏನಾದರೂ ಮಾಡು. ಇಲ್ಲಿರೋರಲ್ಲ ನನ್ನ ಏನೋ ಒಂಥರ ಏಲೇನು ನೋಡ್ತಾರೆ. ಹೈದರಾಬಾದಲ್ಲೂ ನಾರಾಯಣ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ, ಬೇಕಾದರೆ ಅವರು ಅದು ಹೆಸರು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ. ಯಾಕಂದರೆ ನನಗೆ ರಾಜಸ್ಥಾನದ ಮಾತ್ರ ಗೊತ್ತು. ಇವ್ರ ಹತ್ರನೂ ಇವಾಗ ಮಾತಾಡ್ತೀನಿ, ಅವ್ರ ಹತ್ರ ಕಾಲ್ ಮಾಡಿ ಎಲ್ಲಿ ಏನು ಅಂತಲ್ಲ. ಹೈದರಾಬಾದಲ್ಲಿರೋರು ಬೇಕಾದರೆ ಹೈದರಾಬಾದಲ್ಲಿ ನೀವು ಕಾಲ್ ಈ ಥರ ಹಾಕ್ಸ್ಕೋಬೋದು ಫ್ರೀಯಾಗಿ. ಮೊನ್ನೆ ಹೋಗೋಣ. ಅಣ್ಣನ ಕೇಳಿದೆ, ಅಣ್ಣ ಹಂಗೆ ಹೋಗ್ತವ್ರೆ. ಇಟ್ಸ್ ಓಕೆ, ಬನ್ನಿ. ನಮಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಅವರು ಎಲ್ಲರಿಗೂ ಹೋಗ್ತಾರೆ, ನೋಡೋಣ, ಕೇಳೋಣ ಬನ್ನಿ. ಹಾಗೆ ನಿಮಗೆ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಎಲ್ಲರಿಗೂ ಹೋಗ್ತಾರೋ ಪಾಪ. ಡ್ರೆಸ್ಸಲ್ಲೇ ಬರ್ತಾವ್ರ ಅಣ್ಣ. ಸಿಕ್ಕುತ್ತೆ ಅದೃಷ್ಟ, ಇಲ್ಲ ಅಂದರೆ ಇಲ್ಲ, ಏನೋ ಮಾಡೋಕ್ಕಾಗಲ್ಲ. అన్న యాపక్ పోతా ఉండారన్న? యాపక్ పోతా ఉండారు? హైదరాబాద్ అన్న. బ్యాగ్ పెడతానన్నా, బ్యాగ్ ಇವಾಗ ಲಿಫ್ಟ್ ಸಿಕ್ಕಿದೆ, ಇಲ್ಲಿಂದ ಹೋಗೋದಷ್ಟೇ. ಬನ್ನಿ, ಅಣ್ಣ ಅವರೆಲ್ಲರಿಗೂ ಹೋಗ್ತಾರ ನೋಡೋಣ. ಇವಾಗ ನೋಡಿದ್ರೆ ನನಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ, ಅಣ್ಣ ಅವರೇ ಕೊಟ್ಟಿರೋದು. ಮೀರ್ ಪೇರನ್ನ? సాయి సందీప్. సాయి సందీప్, ದೇವ್ರ ಹೆಸರೇ ಐತೆ. ఇదే ఊరా అన్న? యా హైదరాబాద్. ఇప్పుడు ఎక్కడ వరకు పోతా ఉన్నారన్న? హైదరాబాద్ దాకా. ಹೈದರಾಬಾದ್ ವರ್ಗೂ ಹೋಗ್ತಾ ಇದಾರೆ, ನಾವು ಹೋಗೋವರೆಗೂ ಹೋಗ್ತಾ ಇದಾರೆ. ನಾನು ಹಾಗೆ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. మీరేం పని చేస్తారన్న? ನಾನು ಜಾಬ್ చేస్తారన్న. ಸೂಪರ್ ಅನ್ನ. ಸರಿ ಬನ್ನಿ, ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ನೋಡಿದ್ರೆ ಇವಾಗ ಇಳ್ಕೊತಾ ಇದ್ದೀನಿ. ನಾನು ಬಂದ್ಬಿಟ್ಟು ಈ ಕಡೆ ಹೋಗ್ಬೇಕು, ಅವ್ರು ಸಿಕಿಂದ್ರಾಬಾದ್ಗೆ ಹೋಗ್ತಾ ಇದ್ದಾರೆ. ಬನ್ನಿ, ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಟೀ ಇಸ್ಕೊಟ್ಟಿದ್ದಾರೆ, ಇಲ್ಲೇ ನಾನು ಇಳ್ಕೋಬೇಕು ಅಂದ್ಬಿಟ್ಟು. ನಾನು ನೀರು ಕುಡಿದ್ಬಿಟ್ಟು ಅವರು ಬರ್ತೀನಿ ಅಂತ ಹೇಳಿದ್ರು. ಬರಲಿ, ಇವ್ರ ಜೊತೆ ಕುತ್ಕೊಂಡು ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ ನಾನು ಕೂಡ. ಲೆಟ್ಸ್ ಗೋ.
ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ. ಇಲ್ಲಿಂದ ಓಡ್ತೀನಿ. ಬಾಯ್ ಭಯ್ಯ. ಇಲ್ಲಿಂದ ನಾನು ಆ ಕಡೆ ಹೋಗ್ಬೇಕು, ಚಾರ್ಮಿನಾರ್ಗೆ. ಬನ್ನಿ ಹೋಗೋಣ. ನೋಡಿದ್ರೆ ಇವಾಗ ನಾನು ಬಂದ್ಬಿಟ್ಟು ಹೈದರಾಬಾದ್ಗೆ ಬಂದು ರೀಚ್ ಆಗಿದ್ದೀನಿ ಆಲ್ರೆಡಿ. ಇವಾಗ ಇಲ್ಲಿಂದ 12 ಕಿಲೋಮೀಟರ್ ಇದೆ ಚಾರ್ಮಿನಾರು. ಇದೇ ರೂಟಲ್ಲಿ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನಮ್ಮ ಗೂಗಲ್ ಮ್ಯಾಪು ಕಿರ್ಸ್ಲಾಡ್ತಾನೆ ಇರುತ್ತೆ, ಕಿರ್ಸ್ಲಾಡಿ ಅದು. ಲೆಟ್ಸ್ ಗೋ. ನಾವು ಬಂದ್ಬಿಟ್ಟು ಇಡ್ಲಿ ಇಸ್ಕೊತಾ ಇದೀವಿ. ಹೊಟ್ಟೆ ಸೈತೆ, ಬೆಳಗ್ಗೆನೇ ಏನೂ ತಿಂದಿಲ್ಲ, ಅದಕ್ಕೋಸ್ಕರ ಇಡ್ಲಿ ಇಸ್ಕೊಂಡು ತಿಂದ್ಬಿಟ್ಟು ಇಲ್ಲಿಂದ ಹೊರಡೋಣ. ತಿಂದಾದ್ಮೇಲೆ ಹೋಗ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ. ಎಂತನಾ ಚೇಂಜ್ ಇಲ್ಲ, 20 ರೂಪಾಯಿ ಅಷ್ಟೇ ಇಡ್ಲಿ ತಿನ್ಕೊಂಡಿದ್ದೀನಿ. ನೋಡೋಣ, ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಇಲ್ಲಿಂದ ಊಟ ಮುಗಿಸ್ಕೊಂಡು ಮೀನ್ಸ್ ಇಡ್ಲಿ ತಿಂದೆ. ಇಡ್ಲಿ ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಜಸ್ಟ್ 20 ರೂಪಾಯಿ. ಚಿಕ್ಕದಾಗಿದ್ರು 7 ಇಡ್ಲಿ ಕೊಟ್ಟರು. ಸಕಾಲ ಹೊಟ್ಟೆ ತುಂಬಿತು. ನಡೆಯೋಕೆ ಒಂದು ಸ್ವಲ್ಪ ಶಕ್ತಿ ಬಂತು. ಬೆಳಗ್ಗೆ ತಿಂದಿದ್ದೀವಲ್ಲ, ಇವಾಗ ಹೋಗೋಣ ಹಾಗೆ ನಡ್ಕೊಂಡು. ಲೆಟ್ಸ್ ಗೋ. ಇವಾಗ ನೋಡಿದ್ರೆ ನಮ್ಗೊಂದು ಲಿಫ್ಟ್ ಸಿಕ್ಕಿದೆ. ಇದು ಬಂದ್ಬಿಟ್ಟು ಗಣಪತಿ ವಿಸರ್ಜನೆ ಮಾಡುವ ಜಾಗ ಅಂತೆ. ಇಲ್ಲಿ ಅಮ್ಮ ಟೆಂಪಲು ಇದೆ. ಇಲ್ಲಿ ಬಿಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಎದ್ದ ಆಮೇಲೆ ಹೋಗೋಣ ನಾವು. ಅವ್ರು ಬಂದ್ಬಿಟ್ಟು ಇಲ್ಲೋಗೋ ಕರ್ಕೊಂಬಂದ್ಬಿಟ್ರು. ಇಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಎದ್ದು ಹೋಗೋಣ, ದೇವಸ್ಥಾನದ ಹತ್ರನೇ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಆದರೆ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಬಿಸಿಲು ಸ್ವಲ್ಪ ಬರ್ತಾವನೆ ಆಚೆ. ನೋಡ್ಬೋದು, ಇಲ್ಲೊಂದು ದೇವಸ್ಥಾನ ಇದೆ ಹಿಂದೆನೆ. ದೇವಸ್ಥಾನ ಹತ್ರ ಕುತ್ಕೊಂಡಿದ್ದೀನಿ. ಇದು ಕಲಂದ್ರಾಬಾದ್ ಏನೋ ಹೇಳಿದ್ರು. ಹಿಂದೆ ಒಂದು ಕೆರೆ ಇದೆ, ಆ ಕಡೆ ಫುಲ್ ಕೆರೆ ಇದೆ. ಗಣಪತಿ ವಿಸರ್ಜನೆ ಮಾಡ್ತಾರಂತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡ್ಬೋದು, ಪಕ್ಷಿಗಳು ಲೈನಾಗಿ ಕುತ್ಕೊಂಡ್ಬಿಟ್ಟಿದೆ. ಎಲ್ಲ ಚಿಕ್ಕ ಪಕ್ಷಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಕುತ್ಕೊಂಡಿದೆ. ಇವಾಗ ನೋಡಿದ್ರೆ ಒಂದು ಹೋಟೆಲ್ ಬುಕ್ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನೈಟ್ ಸ್ಟೇ ಕಷ್ಟ ಅಂತ ಹೇಳಿದ್ರು ತುಂಬ ಜನ. ಅದಕ್ಕೋಸ್ಕರ ಇವತ್ತು ಹೋಗಿ ಅಲ್ಲಿ ಸ್ಟೇ ಆಗಿ ಚಾಂದಿನಿ ಚೌಕ್ ಮುಗಿಸ್ಕೊಂಡು ಚಾಂದಿನಿ ಚೌಕ್ ಅಂತೀನಿ ಹೇಳಿದು ಹೋಗೋಣ. ನೋಡಿದ್ರೆ ನಮಗೆ ರೂಮಿಗೆ ಬಂದು ರೀಚ್ ಆಗಿದ್ದೀನಿ. ನಾಳೆ 11 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಬನ್ನಿ ಹೋಗೋಣ. ರೂಮ್ ನಂಬರನ್ನು 107 ರೂಮ್ ನಂಬರು, ಫಸ್ಟ್ ಫ್ಲೋರಲ್ಲಿ. ಬನ್ನಿ ಹೋಗೋಣ. ವೈಫೈ ఉంది. ಬನ್ನಿ ಹೋಗೋಣ. ಫೈನಲಿ ಇದೇ ರೂಮು. ಬಂದು ರೀಚ್ ಆಗಿದ್ದೀವಿ. ನಾಳೆ 11 ಗಂಟೆವರೆಗೂ ಚೆಕ್ಔಟ್ ಇದೆ. ಮಲ್ಗೋಣ. ನಿದ್ದೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಚಾರ್ಜ್ಗಳು ಇದ್ದಿಲ್ಲ ಯಾವುದ್ರಲ್ಲೂ. ಅದಕ್ಕೋಸ್ಕರ ಚಾರ್ಜ್ ಹಾಕೋಣ ಅಂತ ರೂಮ್ ತೊಗೊಂಡಿದ್ದೀನಿ. ಚಾರ್ಜ್ ಹಾಕ್ಕೊಂಡು ಇಲ್ಲಿಂದ ಹೊರಡ್ತೀನಿ ನಾಳೆ. ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕೊಂಡ್ಬಿಡ್ತೀನಿ. ಇವತ್ತು ನೈಟ್ ಇರ್ತೀವಲ್ಲ, ಯಾಕಂದರೆ ಎಲ್ಲ ಬಟ್ಟೆನೂ 10 ದಿನ ಆಗಿದೆ. 10 ಬಟ್ಟೆನೂ ಗಬ್ಬಾಗಿದೆ. ಇವಾಗ ತೊಳೆದಾಕ್ಬಿಟ್ರೆ ಒಂದೆಲ್ಲ ಟೀ ಶರ್ಟೇ ಬೇಗ ಆರೋಗುತ್ತೆ. ಅದಕ್ಕೋಸ್ಕರ ಎಲ್ಲ ತೊಳೆದಾಕ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ತೊಳೆದ್ಬಿಟ್ಟು ಅದಾದ್ಮೇಲೆ ನಿಮಗೆ ಸಿಗ್ತೀನಿ. ಬನ್ನಿ ತೊಳೆಯೋಣ ಒಂದು ಸ್ವಲ್ಪ. ಬಟ್ಟೆ ಬಂದು ನೆನೆಸಿದ್ದೀನಿ. ಇವಾಗೇನಿಲ್ಲ, ತೊಳೆದ್ಬಿಟ್ಟು ಒಣಗಾಕುವಾಗ ನಿಮ್ಮ ಕಂಟಿನ್ಯೂ ಮಾಡ್ತೀನಿ. ಸುಸ್ತಾಗೋದೆ, ಯಾಕಂದರೆ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟೆ. 10 ಜೊತೆ ಅಲ್ಲ, ಮಾತ್ರ ಟೀ ಶರ್ಟ್ಗಳು ಮಾತ್ರ ಒಕ್ಕೊಂಡೆ. ಯಾಕಂದರೆ ಪ್ಯಾಂಟ್ಗಳೆಲ್ಲ ಹಾಕಿರೋದೇ ಒಂದೇ ಟೈಮು. ಅದರಲ್ಲೂ 4 ಪ್ಯಾಂಟ್ ಹಾಕೇ ಇಲ್ಲ ನಾನು. ಚಡ್ಡಿಗಳಲ್ಲೇ ಯೂಸ್ ಮಾಡಿಬಿಟ್ಟೆ. ಸುಸ್ತಾಗೋಯ್ತು. ಬಟ್ಟೆ TV ಮೇಲೆ ಅಲ್ಲಿ ಇಲ್ಲೆಲ್ಲ ಒಣಗಾಕಿದ್ದೀನಿ ಅಷ್ಟೇ ಇವಾಗ ಸದ್ಯಕ್ಕೆ. ಇವಾಗ ಮಲ್ಕೊರೋಣ. ನಾಳೆ ತಿರ್ಗಾ ಎದ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಹೋಗುವಾಗ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ಸ್ಕ್ವಾಡ್. ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಆಗೋದು ಬರೋದು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಬೈ ಫ್ರಮ್ ಗಗನ್ ಸಂಚಾರಿ. ಟಾಟಾ.